ನಮಸ್ಕಾರ. ಬೆಂಗಳೂರಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಲ್ಲಿ ನಿಮ್ಮ ಸೈಟ್ ಇದೆಯಾ? ಅದು ಕೂಡ ಎ ಖಾತಾ ಇದೆಯಾ? ಹಾಗಿದ್ರೆ ಅದು ಅಕ್ರಮ ಎ ಖಾತಾನ, ಸಕ್ರಮ ಎ ಖಾತಾನ? ಹೀಗೆ ಬಿಬಿಎಂಪಿ ಹೊಸ ಟೆನ್ಷನ್ ಕೊಡೋದಕ್ಕೆ ತಯಾರಾಗಿದೆ. ಬಿ ಖಾತಾ ಸ್ವತ್ತಿಗೆ ಎ ಖಾತಾ ಪಡ್ಕೊಂಡಿದ್ರೆ ಸಂಕಷ್ಟ ಗ್ಯಾರಂಟಿ. ಹಾಗಾದ್ರೆ ಏನಿದು? ಈ ಸ್ಟೋರಿ ನೋಡಿ. ಅಕ್ರಮ ಎ ಖಾತಾದಾರರಿಗೆ ಬಿಬಿಎಂಪಿ ಶಾಕ್. ಬಿ ಖಾತಾ ಬದಲು ಎ ಖಾತಾ ಪಡೆದಿದ್ರೆ ಗುನ್ನ. ಬೆಂಗಳೂರಿನ ಸ್ವತ್ತುಗಳ ಬೆಲೆ ನಿಗದಿ ಆಗೋದೇ ಎ ಖಾತಾ ಬಿ ಖಾತಾ ಅನ್ನೋದರ ಆಧಾರದ ಮೇಲೆ. ಇದೇ ಕಾರಣಕ್ಕೆ ಸಾಕಷ್ಟು ಜನ ಎ ಖಾತಾ ಸ್ವತ್ತುಗಳಿಗೆ ಇರಬೇಕಾದ ವ್ಯವಸ್ಥೆ ಇಲ್ಲದಿದ್ರೂ ಎ ಖಾತಾ ಪಡೆಯಲಾಗಿದೆ ಎನ್ನಲಾಗಿದೆ. ಇದೀಗ ಎ ಖಾತಾ ಸ್ವತ್ತುಗಳ ಪರಿಶೀಲನೆಗೆ ಬಿಬಿಎಂಪಿ ಐಎಎಸ್ ಅಧಿಕಾರಿಗಳ ಸಮಿತಿ ರಚನೆ ಮಾಡಿದೆ. ಬಿಬಿಎಂಪಿ ಹಣಕಾಸು ವಿಭಾಗದ ವಿಶೇಷ ಆಯುಕ್ತ ಜೈರಾಮ್ ರಾಯ್ಪುರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆಯಾಗಿದ್ದು, ಮುಂದಿನ 1 ತಿಂಗಳಲ್ಲಿ ಸ್ವತ್ತುಗಳ ಪರಿಶೀಲನೆ ನಡೆಯಲಿದೆ. 9 ಲಕ್ಷ ಪ್ರಾಪರ್ಟಿ ಪರಿಶೀಲನೆ ನಡೆಯಲಿದ್ದು, ಸಂಪೂರ್ಣ ದಾಖಲೆಗಳು ಇಲ್ಲದಿದ್ದರೆ ಎ ಖಾತಾ ರಿಜೆಕ್ಟ್ ಆಗಲಿದೆ. ಬಿ ಖಾತಾ ಮಾನ್ಯತೆ ಇದ್ದಾಗಲೂ ಎ ಖಾತಾ ಕೊಟ್ಟಿದ್ಯಾಕೆ ಎನ್ನುವ ಪ್ರಶ್ನೆ ಎದುರಾಗಿದೆ. ಜನರು ಬಿ ಖಾತಾ ಬದಲು ಎ ಖಾತಾ ಪಡೆದಿದ್ರೆ ಅದನ್ನ ಈಗ ಬಿ ಖಾತಾಗೆ ವರ್ಗಾವಣೆ ಮಾಡಲಾಗುತ್ತೆ. ಆದರೆ ಬಿಬಿಎಂಪಿಯಲ್ಲಿ ಯಾವ ಅಧಿಕಾರಿ ತಪ್ಪು ಮಾಡಿದ್ದಾರೆ? ಜನರಿಗೆ ಶಿಕ್ಷೆ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಅಧಿಕಾರಿಗಳಿಗೆ ಏನ್ ಶಿಕ್ಷೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಜನಪ್ರತಿನಿಧಿಗಳು ಇಲ್ಲದೆ ಇರುವಾಗ ಈ ನಿರ್ಧಾರ ಬೇಡ ಅನ್ನೋ ಆಗ್ರಹವೂ ಕೇಳಿಬಂದಿದೆ. ಅಧಿಕೃತ ಮಾಡಿಕೊಟ್ಟವರು ಬಿಬಿಎಂಪಿಯ AROಗಳು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್. ಈಗ ಅದರಲ್ಲಿ ಅಧಿಕೃತ ಅನಧಿಕೃತ ಅಂತ ಭಾಳ ವಿಚಿತ್ರ ಅನಿಸ್ತದೆ. ಜನರನ್ನ ಗೊಂದಲಕ್ಕೆ ಒಳಗೆ ಮಾಡಿ ಮತ್ತಷ್ಟು ತೊಂದರೆ ಕೊಡುವಂಥ ಕೆಲಸಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಅಕ್ರಮ ಖಾತಾ ತಡೆಗೆ ಬಿಬಿಎಂಪಿ ಖಾತಾ ಆಂದೋಲನ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಜನರಲ್ಲಿ ಖಾತಾ ಬಗ್ಗೆ ಸಾಕಷ್ಟು ಗೊಂದಲಗಳು ಶುರುವಾಗಿದೆ. ಇದಕ್ಕಾಗಿ ಬಿಬಿಎಂಪಿ ಖಾತಾ ಆಂದೋಲನ ನಡೆಸಲು ಮುಂದಾಗಿದೆ. ಫೆಬ್ರವರಿ 27ರಿಂದ ಖಾತಾ ಆಂದೋಲನಕ್ಕೆ ಚಾಲನೆ ಸಿಗಲಿದೆ. ಎಲ್ಲಾ ವಲಯಗಳಲ್ಲಿ ಹೆಲ್ಪ್ ಡೆಸ್ಕ್ ತೆರೆಯಲಿದ್ದು, ಬೆಳಗ್ಗೆ 11ರಿಂದ 4 ಗಂಟೆವರೆಗೆ ಕಾರ್ಯನಿರ್ವಹಿಸಲಿವೆ. ಪ್ರತಿಯೊಂದು ಪ್ರಾಪರ್ಟಿಗೂ ಅಟ್ ದ ಟೈಮ್ ಆಫ್ ಕ್ರಿಯೇಷನ್ ಆಫ್ ದ ಪ್ರಾಪರ್ಟಿ ಸರ್ಟನ್ ಡಾಕ್ಯುಮೆಂಟ್ಸ್ ಇರುತ್ತೆ, ಸರ್ಟನ್ ಲೀಗಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ಅದು ಎ ಅಥವಾ ಬಿ ಅಂತ ಆಗಲೇ ಡಿಸೈಡ್ ಆಗಿರುತ್ತೆ. ಅದನ್ನ ಈದರ್ ದ ಬಿಬಿಎಂಪಿ ನಾರ್ ದಿ ಪ್ರಾಪರ್ಟಿ ಓನರ್ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಅಧಿಕಾರಿಗಳು ಕಾಸು ಪಡೆದು ಬಿ ಖಾತಾವನ್ನ ಎ ಖಾತಾ ಮಾಡಿದ್ದಾರೋ ಅಥವಾ ರಾಜಕಾರಣಿಗಳ ಒತ್ತಡದಿಂದ ಮಾಡಿದ್ದಾರೋ ಎನ್ನುವುದು ನಗಣ್ಯ. ಆದ್ರೆ ಜನರಿಗೆ ಶಿಕ್ಷೆಯಾಗ್ತಿದೆ, ಅಧಿಕಾರಿಗಳಿಗೂ ಶಿಕ್ಷೆ ಆಗ್ಲಿ ಎನ್ನುವುದು ಕೂಡ ಸರಿಯಾಗಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಲ್ಲಿ ಬಿಬಿಎಂಪಿ ಕೈಗೆತ್ತಿಕೊಳ್ಳುವ ಎಲ್ಲಾ ಕಾಮಗಾರಿಗಳು ನಿಧಾನವಾಗಿ ನಡೆಯೋದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಬೆಂಗಳೂರಿನ ಎಲ್ಲಾ ಕೆಲಸ ಕಾರ್ಯಗಳು ನಡೆಸುವ ಬಿಬಿಎಂಪಿಯಲ್ಲಿ ಸಿಬ್ಬಂದಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗ ವರದಿಯನ್ನು ಕೊಟ್ಟಿದೆ. ಈ ವರದಿಯಲ್ಲಿ 2011ರ ಜನಗಣತಿಗೆ ಅನುಗುಣವಾಗಿ ಪಾಲಿಕೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಲಾಗಿದೆ. 2011ರ ಜನಗಣತಿ ಪ್ರಕಾರವೇ ಸಿಬ್ಬಂದಿ ಕೊರತೆ ಇದ್ದು, ಈಗ 2023 ಈಗಿನ ಲೆಕ್ಕಕ್ಕೆ ಸಾಕಷ್ಟು ಕೊರತೆ ಎದುರಾಗಿದೆ. ಇದೇ ಕಾರಣದಿಂದಾಗಿ ಬಿಬಿಎಂಪಿ ಕೈಗೆತ್ತಿಕೊಳ್ಳುವ ಎಲ್ಲಾ ಕಾಮಗಾರಿಗಳು ನಿಧಾನವಾಗಿ ಸಾಗ್ತಿದೆ ಅಂತ ಉಲ್ಲೇಖಿಸಲಾಗಿದೆ.